ಲಾಸ್ಟ್ ಒಂದು 10 ಡೇಸ್ ಬ್ಯಾಕು ಗಿಡ ಅನ್ನೋದು ತುಂಬ ಸಾಯ್ತಿತ್ತು. ಯಾವ ಲೆವೆಲ್ಗೆ ಅಮ್ಮ ಎಮೋಷನ್ ಆಗಿಬಿಟ್ರು ಅಂದರೆ ಅವ್ರು ಹತ್ಕೊಂಡೆ ಹೇಳ್ಬಿಟ್ರು ನನಗೆ ರೂಟ್ ಜೆನ್ನು ವ್ಯಾಮು ಗ್ರೋಫಿಟ್ ಬಿಟ್ಟ ಮೇಲೆ ನಮ್ಮ ಕ್ರಾಪ್ ಟೋಟಲಿ ಚೇಂಜ್ ಆಗಿಬಿಡ್ತು. ನೋಡಿ ನೀವೇ ನೋಡ್ತಿರ್ಬೋದು ಅರ್ಥವಾಮ್ಸ್ ಅನ್ನೋದು ಯಾವ ಥರ ಕಾಣಿಸ್ಕೊಂತಿದೆ ಅಂತ. 6 to 7 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲೇ ಸೆಕೆಂಡ್ ಕ್ರಾಪು ತೆಗಿಬೋದು. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರಿಕೃಷ್ಣ. ನಮ್ಮೂರು ತಿಪ್ಪೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಡಿಸ್ಟಿಕ್ಕು. ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ 5 ಮಂತ್ಸು. ಐ ಕೇಮ್ ವಿತ್ 0% ನಾಲೆಜು. ನನಗೇನು ನಾಲೆಜೇ ಇರಲಿಲ್ಲ. ಯಾವ ಟೈಮಲ್ಲಿ ಏನು ಕ್ರಾಪ್ ಆಗಬೇಕು, ಇಲ್ಲ ಕ್ರಾಪ್ ಮಾಡಿದ್ರು ಯಾವ ಟೈಮಲ್ಲಿ ಏನು ಮೆಡಿಸಿನ್ ಸ್ಪ್ರೇ ಮಾಡಬೇಕು, ಇಲ್ಲ ಫರ್ಟಿಲೈಸರ್ ಕೊಡಬೇಕಂತ ಒಂದು ಐಡಿಯಾನೇ ಇರಲಿಲ್ಲ. ನಾನು ಬೀನ್ಸ್ ಹಾಕೋವಾಗೂ ತುಂಬ ಜನ ನನಗೆ ಹೇಳಿದ್ರು, ನೀನು ಆ್ಯಕ್ಚುಲಿ ಹೋಗ್ತಿರೋದು ಇವಾಗ ಪ್ರಕೃತಿ ವಿರುದ್ಧ ಅಂತ. ಈ ವಿಂಟರ್ ಸೀಸನ್ ಅಂತ ಏನು ಕರೀತಾರೋ ಇದರಲ್ಲಿ ಗಿಡ ಡೆವಲಪ್ಮೆಂಟ್ ಇರಲ್ಲ, ಮತ್ತು ಡೆವಲಪ್ಮೆಂಟ್ ಆದರೂ ಇಳುವರಿ ಕೊಯ್ಯಲ್ಲ, ಆ ಥರ ತುಂಬ ಜನ ಹೇಳ್ತಿದ್ರು. ನಂಗೆ ಆವಾಗ ಬ್ಯಾಕ್ ಬೋನ್ ಆಗಿ ನಿಂತಿತ್ತೆ ಭರತಣ್ಣ. ಲಾಸ್ಟ್ ಒಂದು 10 ಡೇಸ್ ಬ್ಯಾಕು ಗಿಡ ಅನ್ನೋದು ತುಂಬ ಸಾಯ್ತಿತ್ತು. ಆ ಟೈಮಲ್ಲಿ ನಾನು ಅಣ್ಣಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ಅಣ್ಣ ನನಗೆ 3 ಪ್ರಾಡಕ್ಟ್ ಸಜೆಷನ್ ಮಾಡಿದ್ರು. ಆ 3 ಪ್ರಾಡಕ್ಟ್ಸ್ ಯಾವುದ್ಯಾವುದಪ್ಪ ಅಂದರೆ ರೂಟ್ ಜೆನ್ನು, ವ್ಯಾಮು, ಗ್ರೋಫಿಟ್ ಅಂತ. ನಾವು ಅದು ಬಿಟ್ಟೋದ್ರಿಂದ ಆಲ್ಕಲಿನೂ ಆಗಲ್ಲ, ಅಸಿಡಿಕ್ಕೂ ಆಗಲ್ಲ. ಸೊ ಕಾನ್ಸ್ಟೆಂಟಾಗಿ pH ಲೆವೆಲ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. pH ಲೆವೆಲ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆದಾಗ ಎರೆಹುಳ ಅನ್ನೋದು ನಮಗೆ ತುಂಬ ಉತ್ಪತ್ತಿ ಆಗುತ್ತೆ. ಮತ್ತು ಅದು ಬಿಟ್ಟಿರೋದ್ರಿಂದ ವೈಟ್ ರೂಟ್ ಫಾರ್ಮೇಷನ್ ಅನ್ನೋದು ತುಂಬ ಇದೆ, ಮತ್ತು ಎರೆಹುಳ ಉತ್ಪತ್ತಿ ಅನ್ನೋದು ತುಂಬ ಆಗುತ್ತೆ. ಬನ್ನಿ ನಿಮಗೆ ತೋರಿಸ್ತೀನಿ ಎರೆಹುಳ. ನೋಡಿ ನೀವೇ ನೋಡ್ತಿರ್ಬೋದು ಅರ್ಥವಾಮ್ಸ್ ಅನ್ನೋದು ಯಾವ ಥರ ಕಾಣಿಸ್ಕೊಂತಿದೆ ಅಂತ. ಬರೀ ಮತ್ತು ವೈಟ್ ರೂಟ್ಸ್ ಅನ್ನೋದು ಫಾರ್ಮೇಷನ್ನು ತೋರಿಸ್ತೀನಿ ರೀ ನಿಮಿಷ. ನೋಡಿ ವೈಟ್ ರೂಟ್ಸ್ ಅನ್ನೋದು ಯಾವ ಥರ ಫಾರ್ಮೇಷನ್ ಆಗಿದೆ. ಈ ಪ್ರಾಡಕ್ಟ್ ತುಂಬ ನಮ್ಗೆ ಯೂಸ್ ಆಯಿತು. ಮತ್ತು ಇದು ವಿಗರ್ ರೂಟ್ ಅಂತ ಏನಿದೆಯೋ ಅದರಲ್ಲಿ ಅರೌಂಡ್ 1,50,000 ಮೈಕ್ರೋಬ್ಸ್ ಇದೆ. ಇಂಡಿಯಾದಲ್ಲಿ ಯಾವ ಪ್ರಾಡಕ್ಟಲ್ಲೂ ಇಲ್ಲ ನಿಮಗೆ ಅಷ್ಟು ಥರ ಮೈಕ್ರೋಬ್ಸ್ ಇರೋದು. ಇದು ಬಿಡೋದ್ರಿಂದ ನಮಗೇನು ಯೂಸ್ ಅಂದರೆ ವೈಟ್ ರೂಟ್ಸ್ ಅನ್ನೋದು ತುಂಬ ಫಾರ್ಮೇಷನ್ ಆಗುತ್ತೆ. ಮತ್ತು ಇದು ಒಂದು ಗುಡ್ ಫಂಗಸ್ ಅನ್ನೋದು ಡೆವಲಪ್ಮೆಂಟ್ ಮಾಡಿ ಇದ್ರ ಮೇಲೆ ಬೇರೆ ಮೇಲೆ ಬಂದು ಕುತ್ಕೊಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಅದರ್ ಫಂಗಸ್ ಬಂದು ಇದಕ್ಕೆ ಅಟ್ಯಾಕ್ ಆಗಲ್ಲ. ಆ ಟೈಮಲ್ಲಿ ಗಿಡ ಅನ್ನೋದು ಸಖತ್ತಾಗಿ ಡೆವಲಪ್ಮೆಂಟ್ ಆಗುತ್ತೆ. ಒಂದು ಟೈಮಲ್ಲಿ ಗಿಡ ಅನ್ನೋದು ತುಂಬ ಸಪ್ಪಗಾಗಿ ಸಾಯೋ ಸ್ಟೇಜಲ್ಲಿ ಇದ್ದಾಗ ನಮ್ಮಮ್ಮ ಬಂದು ನೋಡಿಬಿಟ್ಟು ತುಂಬ ಆ್ಯಕ್ಚುಲಿ ಯಾವ ಲೆವೆಲ್ಗೆ ಅಮ್ಮ ಎಮೋಷನ್ ಆಗಿಬಿಟ್ರು ಅಂದರೆ ಅವ್ರು ಹತ್ಕೊಂಡೆ ಹೇಳ್ಬಿಟ್ರು ನನಗೆ. ನನ್ನ ಮಗ ಅಲ್ಲಿಂದ ಬಂದು ಆ್ಯಕ್ಚುಲಿ ನಾನು ಎಜುಕೇಷನ್ ಬಂದುಬಿಟ್ಟು ನಂದು BSc ಇನ್ ಅನೆಸ್ಥೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಆ್ಯಕ್ಚುಲಿ ನಾನು 2 ಇಯರ್ಸು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೆ. ಅದು ಮುಗ್ದಾದ್ಮೇಲೆ ಕೆಲಸ ಬಿಟ್ಟು ಬಂದು ಇಲ್ಲಿ ಸುಮ್ಮನೆ ಏನೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಟ್ ಇಷ್ಟೊಂದು ಎಫೆಕ್ಟ್ ಹಾಕಿ ಮಾಡಿ ಅಮ್ಮಗೆ ತುಂಬ ಬೇಜಾರಾಯಿತು. ನಮ್ಮ ಮಗ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ಇವಾಗ ಗಿಡ ಸಾಯ್ತಿದೆ, ಮತ್ತು ಗಿಡ ಎಲ್ಲ ಸಪ್ಪಗಾಗಿ ತುಂಬ ಎಮೋಷನ್ ಆಗಿಬಿಟ್ಟಿದ್ರು, ಮತ್ತು ಪೂಜೆ ಮಾಡಿದರು. ಆ ಟೈಮಲ್ಲಿ ನಾವು ಈ 3 ಪ್ರಾಡಕ್ಟ್ ಯಾರು ಸಜೆಷನ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅಣ್ಣ ನಮಗೆ ಸಜೆಷನ್ ಮಾಡಿದ್ಮೇಲೆ ಈ 3 ಕ್ರಾಪ್ ಬಿಟ್ಮೇಲೆ ನಮ್ಮ ಕ್ರಾಪ್ ಟೋಟಲಿ ಚೇಂಜ್ ಆಗಿಬಿಡ್ತು. ಸ್ವಾಚ್ ಕಂಪ್ನಿಯವ್ರಿಗೆ ಯಾವ ಥರ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ಗೆಲ್ಲ ನಾನು ಇದೇ ಯೂಸ್ ಮಾಡ್ತೀನಿ. ತುಂಬ ಥ್ಯಾಂಕ್ ಯು. ಈಲ್ಡು ನನ್ನ ಅಂದಾಜು ಒಂದು 6 to 7 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದರಲ್ಲೇ ಸೆಕೆಂಡ್ ಕ್ರಾಪು ತೆಗಿಬೋದು. ನೋಡೋಣ ಎಷ್ಟು ಕ್ರಾಪ್ ಬರುತ್ತೋ, ಎಷ್ಟು ಈಲ್ಡ್ ಬರುತ್ತೋ ಗೊತ್ತಿಲ್ಲ. ಮತ್ತು ನಾನು ಎಲ್ಲ ರೈತರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿ ಬೆಳೆದಿರೋ ರೈತ ಅವನು ಫರ್ಟಿಲೈಸರ್ ಹಾಕಿದ್ರು, ಅದಕ್ಕೆ ಅವ್ರದ್ದು ಆ ಥರ ಕ್ರಾಪ್ ಬಂತು, ಈ ಥರ ಕ್ರಾಪ್ ಬಂತು, ಅದೆಲ್ಲ ನೀವು ಯೋಚನೆ ಮಾಡಬೇಡಿ. ಫರ್ಟಿಲೈಸರ್ ಹಾಕೋದು ಅದೆಲ್ಲ ಸೆಕೆಂಡ್ರಿ. ಮೈನ್ ಒಂದು ನಾವು ಮನೆ ಕಟ್ತಾ ಇದ್ದೀರಿ ಅಂದರೆ ಪಾಯ ಅನ್ನೋದು ಎಷ್ಟು ನಮಗೆ ಇಂಪಾರ್ಟೆಂಟು. ಒಂದು ಕ್ರಾಪ್ ಯಾವುದೇ ಕ್ರಾಪ್ ಹಾಕಿದ್ರು ನಮಗೆ ವೈಟ್ ರೂಟ್ಸು ಮತ್ತು ರೂಟ್ಸ್ ಅನ್ನೋ ಫಾರ್ಮೇಷನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಬೀಳುತ್ತೆ. ಫರ್ಟಿಲೈಸರ್ ಕೊಟ್ಟಿರೋದ್ರಿಂದ ಗಿಡ ಡೆವಲಪ್ಮೆಂಟ್ ಅದೆಲ್ಲ ಸೆಕೆಂಡ್ರಿ. ಮೈನ್ ನಾವು ರೂಟ್ ಫಾರ್ಮೇಷನ್ ಮಾಡ್ಕೋಬೇಕು. ರೂಟ್ ಫಾರ್ಮೇಷನ್ ಗಿಡದಲ್ಲಿ ಯಾವ ಥರ ಇರುತ್ತೋ ಆ ಥರ ಕ್ರಾಪ್ ನಿಮ್ಮದು ಸೆಟ್ ಆಗುತ್ತೆ. ಸೊ ನಾನು ಹೇಳೋದು ಎಲ್ಲ ರೈತರಿಗೂ ಹೇಳೋದೇನೆಂದರೆ ಈ 3 ಪ್ರಾಡಕ್ಟ್ಸ್ ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ನಮಗೆ ಏನೇ ಎಫೆಕ್ಟ್ಸ್ ಆಗೋದಿಲ್ಲ, ಏನೂ ಇಲ್ಲ. ಇದೆಲ್ಲ ಬಯೋ ಪ್ರಾಡಕ್ಟ್ಸು, ಆರಾಮಾಗಿ ಯೂಸ್ ಮಾಡ್ಬೋದು ಇದರಿಂದ. ಮತ್ತು ನಾವು ಯಾವುದೇ ರೀತಿಯಾಗಿ ಸಾಯಿಲ್ನ ಸಾಯಿಸೋದಾಗಲಿ, ಕೆಮಿಕಲ್ಸ್ ಆಗಲಿ ಏನೂ ಇಲ್ಲ ಇದರಲ್ಲಿ. ಎಲ್ಲ ಬಯೋ ಇರೋದ್ರಿಂದ ಆರಾಮಾಗಿ ಯೂಸ್ ಮಾಡಿ. ಅರ್ಥವಾಮ್ಸ್ ಅನ್ನೋದೆಲ್ಲ ಕಾಣಿಸ್ಕೊಳ್ಳುತ್ತೆ, ಮತ್ತು ವೈಟ್ ರೂಟ್ ಫಾರ್ಮೇಷನ್ ಅನ್ನೋದಿದೆ. ಪ್ರತಿಯೊಂದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಸ್ವಾಚ್ ಕಂಪ್ನಿಯವ್ರದ್ದು ಅದು 3 ಪ್ರಾಡಕ್ಟ್ಸ್ ಯಾವುದಂದರೆ ರೂಟ್ ಜೆನ್ನು, ವ್ಯಾಮು, ಗ್ರೋಫಿಟ್ಟು. ಎಲ್ಲರೂ ಯೂಸ್ ಮಾಡಿ, ಮತ್ತು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. 2 ಡೇಸ್ ಒನ್ಸ್ ಆದರೂ ಬಿಡ್ಬೋದು, ಇಲ್ಲ ಎಲ್ಲ ಮಿಕ್ಸ್ ತೊಗೊಂಡು ಒಂದೇ ಟೈಮು ನೀವು ಡ್ರಿಪ್ಪಲ್ಲಿ ಬಿಡ್ತೀರ ಅಂದರೆ ಅದು ಒಳ್ಳೆಯದೇ. ನಾನು ಬಿಟ್ಟಿತ್ತು ಆ್ಯಕ್ಚುಲಿ ಫಸ್ಟು ಗ್ರೋಫಿಟ್ ಬಿಟ್ಟೆ. ಆಫ್ಟರ್ 2 ಡೇಸು ರೂಟ್ ಜೆನ್ ಬಿಟ್ಟೆ. ಆಫ್ಟರ್ 2 ಡೇಸು ವಿಗರ್ ರೂಟ್ ಬಿಟ್ಟೆ. ಅದು ಬಿಟ್ಟಿತ್ತು ಒಂದು 5 ಡೇಸ್ ಒಳಗಡೆ ಗಿಡ ಸಾಯೋದೆಲ್ಲ ನಿಂತೋಯ್ತು. ಮತ್ತು ರೂಟ್ ಫಾರ್ಮೇಷನ್ ಆಯಿತು, ಅರ್ಥವಾಮ್ಸ್ ಅನ್ನೋದು ಇನ್ಕ್ರೀಸ್ ಆಯಿತು ಫೀಲ್ಡಲ್ಲಿ. ಕ್ರಾಪ್ ಅನ್ನೋದು ನನಗೆ ಕರೆಕ್ಟಾಗಿ ಸೆಟ್ಟಿಂಗ್ ಆಗಿ ಕುತ್ಕೊಂತು. ಥ್ಯಾಂಕ್ ಯು ಸ್ಮ್ಯಾಶ್.